ಕೋತಿ ದಾಳಿಗೆ 3 ವರ್ಷದ ಪುಟ್ಟ ಬಾಲಕಿ ಸಾವನ್ನಪ್ಪಿರೋ ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಜಲವಾದಕೇರಿಯಲ್ಲಿ ನಡೆದಿದೆ. ಮುನಿಯಪ್ಪ ಮತ್ತು ಉಮಾದೇವಿ ಅನ್ನೋರ ಮಗಳು ಅನನ್ಯ ಈ ಕೋತಿ ದಾಳಿಗೆ ಬಲಿಯಾದಂಥ ಕಂದಮ್ಮ. ಕೋತಿ ಜೋರಾಗಿ ತಳ್ಳಿದ್ದಕ್ಕೆ ಕಂದಮ್ಮನ ತಲೆಗೆ ತೀವ್ರ ಪೆಟ್ಟು ಬಿದ್ದಿದ್ದರಿಂದ ಕೋಮಾಗೆ ಹೋಗಿದ್ದಂಥ ಬಾಲಕಿ ಚಿಕಿತ್ಸೆ ಫಲಿಸದೆ ಇವತ್ತು ಸಾವನ್ನಪ್ಪಿದ್ದಾಳೆ. ಮೊಸರು ತರೋಕೆ ಅಂಗಡಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅನನ್ಯ ಮೇಲೆ ಕೋತಿ ದಾಳಿ ಮಾಡಿದೆ. ಕೋತಿ ಜೋರಾಗಿ ತಳ್ಳಿದ್ರಿಂದ ಅನನ್ಯ ತಲೆಗೆ ತೀವ್ರ ಪೆಟ್ಟಾಗಿತ್ತು. ಇನ್ನು ರಾತ್ರಿ ವೇಳೆ ಮನೆಗೆ ವಾಪಸ್ ಬಂದ ನಂತರ ಜ್ವರ ಇತ್ತು, ವಾಂತಿ ಕೂಡ ಆಗಿತ್ತು. ಹೀಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ರು. ಆದರೆ 2 ದಿನ ಆದಮೇಲೆ ಮತ್ತೆ ಮಗುಗೆ ಜ್ವರ ಕಾಣಿಸ್ಕೊಂಡಿದೆ. ಇದರಿಂದಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನು ಪೋಷಕರು ಕೊಡಿಸಿದ್ರು. ಇನ್ನು ವೈದ್ಯರ ಸೂಚನೆ ಮೇರೆಗೆ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಮಗುನ ಶಿಫ್ಟ್ ಮಾಡ್ತಾರೆ. ಆದರೆ ಜಿಲ್ಲಾಸ್ಪತ್ರೆಗೆ ತೆರಳೋ ಅಷ್ಟರಲ್ಲೇ ಅನನ್ಯ ಕೋಮಾಗೆ ಹೋಗಿದ್ಲು. ಸುಮಾರು 8 ದಿನಗಳ ಕಾಲ ಕೋಮಾದಲ್ಲಿದ್ದು ಇವತ್ತು ಬಾಲಕಿ ಅನನ್ಯ ಸಾವನ್ನಪ್ಪಿದ್ದಾಳೆ. ನಮ್ಮ ಮಗಳಿಗಾದಂಥ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು, ಕೋತಿಯನ್ನು ಹಿಡಿದು ಊರಿಂದ ಕಾಡಿಗೆ ಬಿಟ್ಟು ಬರಬೇಕು ಅಂತ ಪೋಷಕರು ಹಾಗೆ ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಏನಂತ ಹೇಳಿಲ್ಲ. ಒಳಗಡೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ನೋಡಿ ಕರ್ದು ಕೊಪ್ಪಳು ಕರ್ಕೊಂಡು ಹೋಗ್ಬಿಡ್ರಿ ಅಂತಂದ್ರು. ಅದು ಇಂಥದ್ದಾಗೈತಂತನೂ ಹೇಳಿಲ್ಲ. ಇಲ್ಲೇ ಎಲ್ಲಾದ್ರೂ ಬೇರೆ ಕಡೆನ ಕರ್ಕೊಂಡು ಹೋಗ್ರಿ ಅಂದ್ರೆ ಕರ್ಕೊಂಡು ಹೋಗ್ತಿದ್ವಿ. ಅವ್ರೇನು ಹೇಳಿಲ್ಲ, ಡೈರೆಕ್ಟ್ ಕೊಪ್ಪಳಕ್ಕೆ ಕಳಿಸ್ಬಿಟ್ರು. ಅಲ್ಲಿ ಕರ್ಕೊಂಡು ಹೋಗತನ ಎಚ್ಚರ ಇದ್ದಾಳ ನನ್ ಮಗಳು. ಬೆಡ್ ಮೇಲೆ ಹಾಕತನ ಕೂಡ ಎಚ್ಚರ ಇದ್ದಾಳ. ಬೆಡ್ ಮೇಲೆ ಹಾಕಿದ್ಮೇಲೆ ಟ್ರೀಟ್ಮೆಂಟ್ಗೆಲ್ಲ ಏನಾಯ್ತನ ಕೋಮಾಕ್ ಹೋಗ್ಬಿಟ್ಲು. ಕೋಮಾಕ್ ಹೋಗಿದ್ ಮಗು, ಅವತ್ತು ಹೋಗಿದ್ ಮಗಳು ಎಚ್ಚರನೇ ಆಗಿಲ್ಲ, ಕಣ್ಣೇ ತೆಗ್ದಿಲ್ಲ. ಕಣ್ಣೇ ತೆಗ್ಲಿಲ್ಲ 1 ವಾರದಿಂದ. ಸೋಮವಾರದ ದಿನ 9 ಗಂಟೆ 9:30 ಹೋಗ್ಬಿಟ್ಲ ಅಂತ ಫೋನ್ ಮಾಡಿದ್ದೆ. ನನ್ನ ಮಗಳು ಅನನ್ಯ ಅಂತೇಳಿ ನಾವು ಇಲ್ಲೇ ಚಲವದಕೆರೆಯಲ್ಲಿ ಇರೋದು. ಅಂಗಡಿಗೆ ಮೊಸರು ತರಕ 1 ಸುಮಾರು ಹೋಗಿದ್ಲು ಪಾಪು. ಇಲ್ಲಿ ಮೊಸರು ತಗೊಂಬರ್ಬೇಕಾದ್ರೆ ಒಂದು ಕೋತಿ ಪಾಪ ಮೇಲೆ ಎಗರಿತೆ ಅಂತೇಳಿ ಬಂದ್ರು. ಕಡ್ದತ್ತೆ ನೋಡಂತ ಮಂತ್ಯಕ್ಕೆ ಬಂದ್ರು. ಎಲ್ಲರೂ ನೋಡಿದ್ರು. ನಮ್ಮ ಮಂತ್ಯಕ್ಕೆ ಹೋದ್ರೆ ನಾನು ನೋಡಿದೆ. ರಕ್ತ ಏನಾಗಿದ್ದಿಲ್ಲ, ಅರಸ್ತಾ ಇದ್ಲು, ಅಳತಾ ಇದ್ಲು. ಆಮ್ಯಾಗ ನಾವು ಇಲ್ಲಿ ಓಣ್ಯಾಗ ಭಾಳ ಮಂದಿ 5-6 ಮಂದಿ ರಕ್ತಗಾಯ ಕಡ್ದತ್ತೆ ಕೋತಿ. ನಾವು ಹಿಂದೆಲೆ ರಾತ್ರಿನೇ ಜ್ವರ ಬಂದಾಗ ಐಕರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಅಲ್ಲಿ ಹೇಳ್ದೆ ನಾನು, ಈ ಥರ ಮೈಮ್ಯಾಗ ಎಗರಿತೆ, ರಕ್ತಗೇನು ಆಗಿಲ್ಲ ಸರ್, ಸ್ವಲ್ಪ ನೋಡ್ರಿ ಅಂದ್ರೆ ಅವ್ರೇನಂದ್ರು ಚೆಕ್ ಮಾಡಿದ್ರು. ನೋಡಿದ್ರೆ ಏನು ರಕ್ತಗಾಯ ಆಗಿಲ್ಲಲ್ಲ, ಏನಾಗಿಲ್ಲ, ಜ್ವರ ಬಂದಿರುತ್ತೆ ಅದಕ್ಕೆ ಅಂತ ಅಂದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.